ಏನು ಸ್ವಾಮಿದೇವರು ಸ್ವೀಕರಿಸಿಕೊಂಡು ನಿಮಗೆ ನಿಮ್ಮ ಕುಟುಂಬ ಸಂಸಾರಕ್ಕೆ ವಿಶೇಷವಾಗಿ ಭಜನಾ ತಂಡಕ್ಕೆ ದೇವರ ಪೂರ್ಣ ಶ್ರೀರಕ್ಷೆಯು ನಿಪೂರ್ಣವಾಗಿ ಪ್ರಾಪ್ತಿಯಾಗಿ ಹಾಗೆ ಮನಸ್ಸಿನ ಸಂಕಲ್ಪಗಳು ಸಂಪೂರ್ಣವಾಗಿ ಯಾವುದೇ ರೀತಿಯ ಯುದ್ಧಗಳಿಲ್ಲದೆ ದೇವರು ನಡೆಸಿಕೊಟ್ಟು ಹಾಗೆ ನಿಮ್ಮ ಇಷ್ಟಾರ್ಥಗಳು ಯಾವುದೆಲ್ಲ ಉಂಟು ಆ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ದೇವರು ಕರುಣಿಸಿಕೊಡಬೇಕು. ಹಾಗೆ ಮನಸ್ಸಿನ ಯಾವುದೇ ರೀತಿಯ ನುರಿತ ದುಃಖ ದುಮ್ಮಾನಗಳು ಇಷ್ಟಾರ್ಥ ಗ್ರಹಚಾರ ದೋಷಗಳಿದ್ದರೂ ಕೂಡ ಎಲ್ಲವನ್ನೂ ಕೂಡ ದೇವರು ವಿಶೇಷವಾಗಿ ಪರಿಹಾರ ಮಾಡಿಕೊಟ್ಟು ಒಳ್ಳೆಯ ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಷ್ಯವನ್ನು ಅವಿಚ್ಛಿನ್ನವಾದಂತಹ ಆರೋಗ್ಯವನ್ನು ಕಲಿಸಿ ಲಕ್ಷ್ಮೀ ನಿವಾರಣೆಯಾಗಿ ಸ್ಥಿರ ಲಕ್ಷ್ಮೀ ಪ್ರಾಪ್ತಿ ದ್ವಾರ ಗಜಾಂತ ಸಂಪತ್ ಸಿದ್ಯೋಗವನ್ನು ದೇವರ ಅನುಗ್ರಹ ಮಾಡಬೇಕು ಅಂತ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಸನ್ನ ಕಾಲದಲ್ಲಿ ಮಾಡುವಂತಹ ಭಜನೆ ಆರಂಭಿಸಿ 99ನೇ ಭಜನೆ ಶ್ರೀದೇವರಿಗೆ ಸಮರ್ಪಣೆ ನಾಳೆ ವಾರ್ಷಿಕ ಭಜನೆ. ಹಾಗಾಗಿ ಇಷ್ಟು ವರ್ಷ ಇಷ್ಟು ಸಮಯ ಇಷ್ಟು ಬಂದಿದೆ. ಹಾಗೆ ಮಕ್ಕಳು ಇನ್ನೂ ಕೂಡ ಭಜನೆಯನ್ನು ಹಾಡಿ ಅವರು ದೇವರವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ವಿದ್ಯೆಯನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಹಾಗೆ ಅವರು ಕೂಡ ಮಕ್ಕಳನ್ನು ನಮ್ಮ ಮಕ್ಕಳಿಗೆ ತೊಡಗಿಸಿಕೊಳ್ತಾರೆ. ಹಾಗಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯ ಜೀವನವನ್ನು ಮಾಡುವಂತಹ ಯೋಗಭಾಗ್ಯವನ್ನು ಹಾಗೆ ಒಳ್ಳೆಯ ಪಥದಲ್ಲಿ ನಡೆಸುವಂತಹ ಯೋಗಭಾಗ್ಯವನ್ನು ನಡೆಸಿಕೊಡಬೇಕು. ಮುಖ್ಯಸ್ಥಾಗಿ ಮನುಕುಮಾರ್ ನಡೆಸುವಂಥದ್ದು ಅವನಿಗೆ ಸಹ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯ ದೋಷ ನಿವಾರಣೆ ಆಗಬೇಕು. ಎಲ್ಲ ರೀತಿಯ ಮನಸ್ಸಿನ ಸಂಕಲ್ಪಗಳನ್ನು ಕಾಮಿತಾರ್ಥಪ್ರದನಾದಂತಹ ಹಾಗೆ ಸರ್ವಶಕ್ತಿ ಸಮನ್ವಯನಾದಂತಹ ಲಕ್ಷ್ಮೀ ವೆಂಕಟರಮಣ ದೇವರು ಅನುಗ್ರಹಿಸಿಕೊಡಬೇಕು. ಈಗಾಗಲೇ ತಿಳಿಸಿದ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಷ್ಯವನ್ನು ಕರುಣಿಸಿಕೊಡಬೇಕು. ಸದ್ಬುದ್ಧಿ ಸದಾಚಾರ ದೇವರು ಅನುಗ್ರಹ ಮಾಡಿಕೊಡಬೇಕು. ಶ್ರದ್ಧಾ ಮೇಧ ಧಾರಣಾಶಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಂಡು ಸಮಾಜದಲ್ಲಿ ಉನ್ನತೋನ್ನತವಾದಂತಹ ಸ್ಥಾನಮಾನಗಳಿಗೆ ಜೀವನ ನಡೆಸುವಂತಹ ಯೋಗಭಾಗ್ಯವನ್ನು ದೇವರು ಅನುಗ್ರಹ ಮಾಡಬೇಕು ಅಂತ ಕಲ್ಯಾಣಾತ್ಮಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಅಭೀಷ್ಟಫಲವರದೋ ಭವತು.